ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬೆನ್ನಿಗೆ ನಿಂತ ಸೋದರ ಬಾಲಚಂದ್ರ ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ದೂರು ವಾಪಸ್ ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಈ ಸುದ್ದಿಗೋಷ್ಠಿ ಮಾಡ್ತಿದ್ದೇನೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ. ರಮೇಶ್ ಜಾರಕಿಹೊಳಿ ಹೆಸರನ್ನ ಹಾಳು ಮಾಡಬೇಕು ಎಂದು ಈ ರೀತಿಯ ಷಡ್ಯಂತ್ರ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಅಂತ ಇದ್ರೆ ದಯಮಾಡಿ ಅನಬೇಡಿ ಮಾಧ್ಯಮದಲ್ಲಿ, ಯಾಕೆಂದ್ರೆ ಸಂತ್ರಸ್ತ ಮಹಿಳೆ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ದಯಮಾಡಿ ಅನಬೇಡಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸೊ ಮಹಿಳೆಗೆ ಅನ್ಯಾಯ ಆಗಿದ್ರೆ ನಾವು ನಿಂತ ಹೋರಾಟ ಮಾಡಿ ನ್ಯಾಯ ಕೊಡಿಸೋಣ, ಅದು ಎಲ್ಲರೂ ಕರ್ತವ್ಯ ಧರ್ಮ. ಸೊ ಯಾವತ್ತು ದಿನೇಶ್ ಕಲ್ಲಳ್ಳಿ ಅವರು ಆ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಸಿ ಡಿ ರಿಲೀಸ್ ಮಾಡ್ತೀನಿ ಅಂತೇಳಿ ತಮ್ಮ ಮುಂದೆ ಹೇಳ್ತಾ ಇದ್ರು. ಖರೆ ಆದರೆ ಬೆನ್ನ ಹಿಂದಲೇ ಸಿ ಡಿ ರಿಲೀಸ್ ಆಗಿ ಹೋಗಿತ್ತು. ದಿನೇಶ್ ಕಲ್ಲಳ್ಳಿ ಅವರು ಬಂದು ಮೀಡಿಯಾ ಮುಂದೆ ಹೇಳಿ ಪೊಲೀಸರಿಗೆ ಕೊಟ್ಟು ಮಾಡ್ತಾನೆ. ಅದಕ್ಕೆ ಮುಂಚೆ ರಷ್ಯಾದಲ್ಲಿ 3 ಗಂಟೆ ಮುಂಚೆ ಇದನ್ನು ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ಗೆ. 17 ಸರ್ವರನ್ನು ಬುಕ್ ಮಾಡಿದ್ರಂತೆ. ನಮಗಿರೋ ಮಾಹಿತಿ ಪ್ರಕಾರ 17 ಸರ್ವರ್ ಬುಕ್ ಮಾಡಿ ಅದು 10 ರಿಂದ 15 ಕೋಟಿ ದುಡ್ಡು ಖರ್ಚಾಗುತ್ತೆ ಅದಕ್ಕೆ. ಸೊ ಅದು ಯಾಕಂದರೆ ಎಟ್ ಎ ಟೈಮ್ ಕರ್ನಾಟಕ ಆಲ್ ಓವರ್ ಇಂಡಿಯಾಕ್ಕೆ ಹೋಗುವಂಥ ಎಲ್ಲ ಇದರಲ್ಲಿ ಅಂದರೆ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್, ಇದಕ್ಕೆಲ್ಲ 15 ಕೋಟಿ ಖರ್ಚು ಮಾಡಿ ಸೊ ಇದನ್ನು ಅಂದರೆ ನಕಲಿ ಸಿ ಡಿಯನ್ನು ರಿಲೀಸ್ ಮಾಡಿದರು. ಈ ದೊಡ್ಡ ಷಡ್ಯಂತ್ರ ಇದೆ. ಮಹಿಳೆ ನಂಬರ್ 1 ಇರ್ತಾರೆ. ಅದರ ಹಿಂದೆ 3 ಜನ ಅದಾರು, ಅದರ ಹಿಂದೆ 4 ಜನ ಅದಾರು. ಅವ್ರ ಹೆಸರು ನಿಮಗೆ ಈಗ ಕನ್ಫರ್ಮ್ ಮಾಡಲಿ. ಯಾಕಂದ್ರೆ ನನಗೆ ಇನ್ನೂ ಅವ್ರು ಎವಿಡೆನ್ಸ್ ಸಿಗಬೇಕಂದ್ರೆ 15 ದಿವಸ ಬೇಕಾಗುತ್ತೆ. 1, 4, 3 ಹಿಂಗೆಲ್ಲ ಒಂದು ಟೀಮಾಗಿ ವರ್ಕ್ ಮಾಡಿದೆ. ನಾನು ಮುಗಿದಂತ ತಾವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು ಮಹಿಳೆ ಹಿಂದೆ 4 ಜನ ಇದ್ದಾರೆ. 4 ಜನ ಹಿಂದೆ ಮತ್ತು 3 ಜನ ಒಂದು ಟೀಮ್ ಇದೆ. ಸೊ ಅದಕ್ಕೋಸ್ಕರ 15 ಕೋಟಿ ದುಡ್ಡು ಖರ್ಚು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಎಲ್ಲ ಮಾಧ್ಯಮದಲ್ಲಿ ತಂದು ಇಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ತಂದು ಇದರ ಉದ್ದೇಶ ಇಷ್ಟೇ ಇತ್ತು. ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕುಟುಂಬನ ಹೆಸರು ರಾಜ್ಯ ತುಂಬ ಹಾಳು ಮಾಡಬೇಕು, ಅವ್ರನ್ನ ಮಂತ್ರಿಗಿರಿ ತೆಗಿಬೇಕಂತೇಳಿ ಏಕೈಕ ಉದ್ದೇಶದಿಂದ ಈ ಸಿ ಡಿ ರಿಲೀಸ್ ಮಾಡಿದ್ದಾರೆ. ಮಹಿಳೆ ವಿಡಿಯೋ ಕಾಲಲ್ಲಿ ಕೇಳಿದಂಥ ವಿಚಾರದಲ್ಲಿ ಪ್ರಶ್ನೆಗಳನ್ನ ಅವರು ಬರೆದು ಕೊಟ್ಟಿದ್ದಾರಂತೆ. ಏನು ಕೇಳಬೇಕು, ಏನು ಮಾಡಬೇಕಂತ ಪ್ರಶ್ನೆ, ನೀವು ಇಂಥ ಪ್ರಶ್ನೆ ಕೇಳಬೇಕು, ಅವ್ರನ್ನ ಮುಜುಗರ ಮಾಡಿಸ್ಬೇಕು. ಯಾಕಂದರೆ ಇದರ ಉದ್ದೇಶ ಇನ್ನೊಂದೇನೆಂದರೆ 5 ರಾಜ್ಯದಲ್ಲಿ ನಮ್ಮ ಚುನಾವಣೆ ನಡೀತಾ ಇದೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಹೆಸರು ಬರಬೇಕು. ರಮೇಶ್ ಜಾರಕಿಹೊಳಿ ಈ ಉದ್ದೇಶದಿಂದ ಮಾಡಿದ್ರೆ ಹನಿ ಟ್ರ್ಯಾಪಲ್ಲಿ ಕೇಸ್ ಆಗ್ತಿದೆ. ನನಗೂ ಕನ್ಫರ್ಮ್ ಇಲ್ಲ, ಕರೆ ಇದು ಹನಿ ಟ್ರ್ಯಾಪಲ್ಲಿ ಹೋಗಿ ಎಂಡ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. 2, 4, 3 ಇಬ್ಬರಿದ್ದವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ಪ್ಲ್ಯಾನ್ ಮಾಡಿ ಅವರೆಲ್ಲ ಯಾವ ಥರ ಮಾಡ್ಬೇಕಂತ ಮಾಡಿದ್ದಾರೆ. 2 ಸಿಕ್ಬಿಟ್ರೆ 4 ಸಿಗ್ತಾರೋ, 4 ಸಿಕ್ಕರೆ ಹಿಂದಿನವ್ರು ಸಿಗ್ತಾರೋ. ಅದಕ್ಕೋಸ್ಕರ ಇದು ಆಗಲೇಬೇಕು. ಫೇಕ್ ಇದೆ, ಹನಿ ಟ್ರ್ಯಾಪ್ ಥರ ಪ್ಲ್ಯಾನ್ ಮಾಡಿದರು. ಆ ಲೇಡಿನ ಮುಂದೆ ಬಿಟ್ಟು ಇದೆಲ್ಲ ಷಡ್ಯಂತ್ರ ನಡೆದಿದೆ. ಆವಾಗ ಸೋರ್ಸ್ ಮುಖಾಂತರ ಬಂದು ನನಗೆ ಇರುವಂಥ ಮಾಹಿತಿ. ಸೋರ್ಸ್ ನನಗೆ ಏನು ಹೇಳ್ತಂದ್ರೆ, ಯಾಕಂದ್ರೆ ಸೋರ್ಸ್ ಮುಖಾಂತರ ಬಂದಾಗ ಅವರು ನಾವು ಯಾಕಂದರೆ ಹನಿ ಟ್ರ್ಯಾಪ್ ಮಾಡ್ಬೇಕಂದ್ರೆ ಅವ್ರ ಮ್ಯಾಗ ಸುಳ್ಳು ಆರೋಪ ಮಾಡ್ಬೇಕಂದ್ರೆ ನಾಳೆ ನಮಗೆ ತೊಂದರೆ ಆಗ್ತೈತಿ, ನಾವು ಹೆಂಗೆ ಮಾಡ್ಬೇಕಂತೇಳಿ ಮಹಿಳೆ ಕೇಳಿದಾಗ ಅವ್ರು ಹೇಳಿದ್ದು ಸೋರ್ಸ್ ಮುಖಾಂತರ, ಕನ್ಫರ್ಮ್ ಇಲ್ಲ, ಸೋರ್ಸ್ ಮುಖಾಂತರ ನೀ ಹೆದರಕ್ಕೆ ಹೋಗಬೇಡ, ನಿನಗೆ 50 ಲಕ್ಷ ದುಡ್ಡು ಕೊಡ್ತೀವಿ, ದುಬೈದಲ್ಲಿ ಒಂದು ಜಾಬ್ ಕೊಡ್ತೀವಿ, ನಿನಗೆ ಹೆದರಬೇಡ ಅಂತೇಳಿ ಈ ಥರ ಎಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ನಮಗೆ ಈಗಾಗಲೇ ಅನೇಕ 10 ಜನ ಸಚಿವರು, 25 ಜನ ಶಾಸಕರು ನನ್ನ ಮೇಲೆ ಬಂದು ಮೊನ್ನೆ ಅಸೆಂಬ್ಲಿಯಲ್ಲಿ ಒತ್ತಾಯ ಮಾಡಿದರು. ಇದನ್ನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಹೇಳಿ CBI ಎನ್ಕ್ವೈರಿ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ. ಯಾಕಂದರೆ ರಷ್ಯಾದಲ್ಲಿ ಅಪ್ಲೋಡ್ ಆಗಿದೆ, ಮತ್ತೊಂದು ದೇಶದಲ್ಲಿ ಆಗಿದೆ ಅಂತ ಹೇಳೋದ್ರಿಂದ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ CBI ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ನಾನು ಇವತ್ತು ಸಾಯಂಕಾಲ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ವಾಪಸ್ ಪಡೆಯಲು ಚಿಂತಿಸಿದ್ದಾರೆ. ಸದ್ಯ ವಕೀಲರ ಜೊತೆ ದಿನೇಶ್ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕಂಪ್ಲೇಂಟ್ ವಾಪಸ್ ಪಡೆಯಲು ಕಬ್ಬನ್ ಪಾರ್ಕ್ ಠಾಣೆಗೆ ದಿನೇಶ್ ಪರ ವಕೀಲರು ಹೋಗಿದ್ರು. ಆದರೆ ಪೊಲೀಸರು ದಿನೇಶ್ ಖುದ್ದು ಬರಬೇಕು ಅಂತ ಹೇಳಿ ಕಳುಹಿಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಸಾಮಾಜಿಕ ಬದ್ಧತೆ ಇಲ್ವಾ? 3 ತಿಂಗಳ ಹಿಂದೆ ಸಿಡಿ ಪ್ರಕರಣ ಗೊತ್ತಿತ್ತು ಅಂತಾರೆ. ಆಗಲೇ ಯಾಕೆ ಈ ಬಗ್ಗೆ HDK ಪ್ರಸ್ತಾಪ ಮಾಡಲಿಲ್ಲ ಅಂತ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೋ ಕುಮಾರಸ್ವಾಮಿ 5 ಕೋಟಿ ಡೀಲ್ ನಡೆದಿದೆ ಅಂತ ಹೇಳ್ತಾರೆ. ಜನ ನನ್ನ ಬಳಿ ಸಾಲ ಕೇಳ್ತಿದ್ದಾರೆ, 5 ಕೋಟಿ ಇದೆಯಲ್ಲ ಸಾಲ ಕೊಡುವಂತಿದ್ದಾರೆ. ಹಾಗಾಗಿ ನೈತಿಕತೆ ಉಳಿಸಿಕೊಳ್ಳಲು ದೂರು ವಾಪಸ್ ಪಡೆಯಲು ಮುಂದಾಗಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಒಂದು ಹೇಳಿಕೆ, ಕುಮಾರಣ್ಣ ಅವರು ಏನು ಹೇಳಿದ್ರು ಮೊನ್ನೆ ಮೈಸೂರಿನಲ್ಲಿ, ಯಾರು ಈ ಸಿಡಿನ ದೂರು ಯಾರು ಕೊಟ್ಟಿದ್ದಾರೆ, ಈ ದೂರು ಕೊಟ್ಟಿರುವಂತವರು 5 ಕೋಟಿಗೆ ಡೀಲ್ ಆಗಿದೆ ಎನ್ನುವಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರ ಈ ಹೇಳಿಕೆಯಿಂದ ನನ್ನನ್ನು ಇವತ್ತು ಜನ ಸಂಶಯದಿಂದ ನೋಡಂಗಾಗಿದೆ.
ಕುಮಾರಣ್ಣ ಅವರ ಹೇಳಿಕೆ ನನ್ನ ಸಾಮಾಜಿಕ ಹೋರಾಟಕ್ಕೆ ಬಹಳ ಒಂದು ಹಿನ್ನಡೆ ಅಂತಾನೆ ಭಾವ. ದಿನೇಶ್ ಕಲ್ಲಹಳ್ಳಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಹಣದ ವಿಚಾರ ನಡೆದಿದೆ ಎಂದಷ್ಟೇ ಹೇಳಿದ್ದೇನೆ. 5 ಕೋಟಿ ಡೀಲ್ ಸಂಬಂಧ ತನಿಖೆ ನಡೆಯಲಿ, ಸರ್ಕಾರ ತನಿಖೆ ನಡೆಸಿ ಸತ್ಯಾಂಶ ಹೊರಹಾಕಲಿ. ದೂರು ಅವರೇ ನೀಡಿದ್ದು, ಇದೀಗ ಅದರ ಉದ್ದೇಶ ಸಫಲವಾಗಿದೆ ಅಂತ ಕೋಲಾರದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ದೂರು ವಾಪಸ್ ಪಡೆಯಲು ಯತ್ನಿಸಿದ್ರೂ ಅದು ಸಾಧ್ಯವಾಗಿಲ್ಲ ಎನ್ನಲಾಗ್ತಾ ಇದೆ. ದಿನೇಶ್ ದೂರು ವಾಪಸ್ ಪಡೆಯಲು ಆಗೋದಿಲ್ಲ. ದೂರಿನ ಅರ್ಜಿ ಕ್ಲೋಸ್ ಮಾಡಬೇಕೋ ಬೇಡವೋ ಅನ್ನೋದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟ ವಿಚಾರ. ದೂರು ಅರ್ಜಿ ವಾಪಸ್ಗೆ ಕಾರಣವೇನು ಅನ್ನೋದ್ರ ಬಗ್ಗೆ ದೂರುದಾರರನ್ನ ವಿಚಾರಣೆ ಮಾಡ್ತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಪೊಲೀಸ್ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿವೆ. ಸಾಹುಕಾರ್ ಸಿಡಿ ಕೇಸ್ ತನಿಖೆ ಚುರುಕುಗೊಳ್ತಾ ಇರುವ ಪೊಲೀಸರು ಸಂತ್ರಸ್ತೆ ವಿಳಾಸವನ್ನ ಪತ್ತೆ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆ ವಿಳಾಸ ಆರ್ಟಿ ನಗರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ವಿಳಾಸ ಪತ್ತೆಯಾಗಿದೆ. ಸಿಡಿ ಬಿಡುಗಡೆ ಬಳಿಕ ಯುವತಿ ನಾಪತ್ತೆಯಾಗಿದ್ದಾಳೆ. ಸದ್ಯಕ್ಕೆ ಯುವತಿಯ ಫೋನ್ ಸ್ವಿಚ್ ಆಫ್ ಆಗಿದ್ದು, ಮೊಬೈಲ್ ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಆಕ್ರೋಶ ಮತ್ತಷ್ಟು ಭುಗಿಲೆದ್ದಿದೆ. ಬೆಳಗಾವಿ ತಾಲೂಕಿನ ತುಮ್ಮರಗುದ್ದಿ ಗ್ರಾಮ ಗೋಕಾಕ್ ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ಗೋಕಾಕ್ ತಾಲೂಕಿನ ತವಗ ಗ್ರಾಮದಿಂದ ಗೋಕಾಕ್ವರೆಗೆ ಅಭಿಮಾನಿಗಳು ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ಪ್ರತಿಭಟನೆ ಮಾಡಿದ್ರು. ಕರಂಗಾಂವ್, ಹುಲಿಕಟ್ಟಿ ಹಾಗೂ ಮಕ್ಕಳಗೇರಿ ಗ್ರಾಮದ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಪಾದಯಾತ್ರೆ ಹಾಗೆ ರಸ್ತೆ ತಡೆ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ರು. ಇದು ಗ್ರಾಫಿಕ್ಸ್ ಯುಗ. ಆಧುನಿಕ ಯುಗದ ಗ್ರಾಫಿಕ್ಸ್ಗೆ ಬಲಿಪಶು ಆಗುವ ಸಾಧ್ಯತೆ ಕಾಡ್ತಾ ಇದೆ ಅಂತ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಗ್ರಾಫಿಕ್ಸ್ ಮೂಲಕ ಕೈಕಾಲು ತಲೆ ಕತ್ತರಿಸಿದಂತೆ ಮಾಡಬಹುದು. ಮಾನ ಮರ್ಯಾದೆಗೆ ಅಂಜಿ ಸಚಿವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಪೊಲೀಸ್ ತನಿಖೆಯಿಂದ ನ್ಯಾಯಾಲಯದ ಮೂಲಕ ಸತ್ಯ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಸಚಿವ ಶ್ರೀರಾಮುಲು ಹಲವು ಆರೋಪ ಹೊತ್ತಿರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಶಾಸಕ ಸ್ಥಾನಕ್ಕೆ ಡಿಕೆಶಿ ಮೊದಲು ರಾಜೀನಾಮೆಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ನಾಳೆ ಮತ್ತೊಂದು ವಿಷಯ ಬಹಿರಂಗವಾಗುತ್ತೆ ಅಂತ ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಅದು ರಾಜಕಾರಣಿಗಳಿಗೆ ಸಂಬಂಧಿಸಿದ್ದು, ನಾಳೆ ಮಾತನಾಡ್ತೇನೆ. ಸಿಡಿ ಹೇಳಿಕೆ ವಿಚಾರವಾಗಿ ನೋಟಿಸ್ ಬಂದಿದೆ. ಸಹೋದರಿ ಇಂದಿರಾ ಅನ್ನೋರು ದೂರು ಕೊಟ್ಟಿದ್ದಾರಂತೆ. ಅವರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ವಕೀಲರ ಜೊತೆ ಚರ್ಚೆ ಮಾಡಿ ಅವರು ಏನ್ ಹೇಳ್ತಾರೋ ಅದರ ಮೇಲೆ ನಿರ್ಧಾರ ಅಂತ ಮುಲಾಲಿ ಹೇಳಿದ್ದಾರೆ. ನಾಳೆ ಸಿಎಂ ಯಡಿಯೂರಪ್ಪ ತಮ್ಮ 8ನೇ ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಬಜೆಟ್ನ ಯೋಜನಾ ಗಾತ್ರ ಕಳೆದ ಬಾರಿಗಿಂತ ಹೆಚ್ಚಿರಲಿದೆ. ಕಳೆದ ಬಾರಿ ಸಿಎಂ 2.37 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮಂಡಿಸಿದ್ರು. ಈ ಬಾರಿ 2.5 ಲಕ್ಷ ಕೋಟಿ ಮೊತ್ತದ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವೇ ಬಜೆಟ್ ಘೋಷಿಸುತ್ತಿರೋ ಕಾರಣ ಮಹಿಳೆಯರಿಗೆ ಸಿಎಂ ವಿಶೇಷ ಕೊಡುಗೆ ನೀಡುವ ಸಾಧ್ಯತೆ ಇದೆ. ನಾಳೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗ್ತಾ ಇದೆ. ಬಜೆಟ್ನಲ್ಲಿ ಬಿಎಂಟಿಸಿ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡುವ ಸಾಧ್ಯತೆ ಇದೆ. ನಷ್ಟ ಸರಿದೂಗಿಸಲು ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಸಿ ಪ್ರಯಾಣಿಕರ ಮೇಲೆ ಹೊರೆ ಹಾಕಲು ಸರ್ಕಾರ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ಡೀಸೆಲ್ ಬೆಲೆ ಏರಿಕೆ, ಪ್ರಯಾಣಿಕರ ಸಂಖ್ಯೆ ಇಳಿಕೆಯಿಂದ ಬಿಎಂಟಿಸಿ ಭಾರಿ ನಷ್ಟ ಅನುಭವಿಸ್ತಾ ಇದೆಯಂತೆ. ಹೀಗಾಗಿ ಟಿಕೆಟ್ ದರ ಏರಿಕೆ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆಯಂತೆ. ನಾಳೆ ರಾಜ್ಯ ಬಜೆಟ್ ಮಂಡನೆ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆಗೆ ಪುಷ್ಟಿ ಕೊಟ್ಟಿದೆ. ಆರ್ಥಿಕ ಬಿಕ್ಕಟ್ಟು ಹೊರತಾಗಿಯೂ ಸಿಎಂ ಆರೋಗ್ಯ ಇಲಾಖೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಹಂತಗಳ ಆರೋಗ್ಯ ಸೇವೆ ಉತ್ತಮಗೊಳಿಸುವ ಪರಿಕಲ್ಪನೆ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಸಂಸತ್ನ ಬಜೆಟ್ ಅಧಿವೇಶನದ ಮುಂದುವರೆದ ಭಾಗ ನಾಳೆಯಿಂದ ಆರಂಭವಾಗಲಿದೆ. ಈ ಅಧಿವೇಶನ 1 ತಿಂಗಳು ನಡೆಯಲಿದೆ. ಈ ಅಧಿವೇಶನದ ಅವಧಿಯಲ್ಲಿ ಸರ್ಕಾರ 2021-22ನೇ ಸಾಲಿನ ಅನುದಾನಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಹಣಕಾಸು ಮಸೂದೆಯೊಂದಿಗೆ ಅಂಗೀಕರಿಸುವುದಕ್ಕೆ ಒತ್ತು ನೀಡಲಿದೆ. ಏಪ್ರಿಲ್ 8ಕ್ಕೆ ಮುಕ್ತಾಯವಾಗುವ ಈ ಅಧಿವೇಶನದಲ್ಲಿ ವಿವಿಧ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಕೇಂದ್ರ ಸರ್ಕಾರ ಉತ್ಸುಕವಾಗಿದೆ. ಕರ್ನಾಟಕದಲ್ಲಿ ಕೊರೋನಾ 2ನೇ ಅಲೆ ಭೀತಿ ಹೆಚ್ಚುತ್ತಾ ಇದ್ದು, ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದ್ದು, ಬೆಂಗಳೂರಿನ 12 ಕ್ಲಸ್ಟರ್ಗಳಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದೆ. ದಿನಕ್ಕೆ 40,000 ಕೋವಿಡ್ ಟೆಸ್ಟ್ಗೆ ನಿರ್ಧಾರ ಮಾಡಲಾಗಿದ್ದು, ಕೋವಿಡ್ ಹೆಚ್ಚಾಗಲು ಜನರ ನಿರ್ಲಕ್ಷ್ಯವೇ ಕಾರಣವಾಗ್ತಾ ಇದ್ದು, ಕೋವಿಡ್ ನಿಯಮ ಪಾಲಿಸದಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಕೋವಿಡ್ ತಾಂತ್ರಿಕ ಸಮಿತಿ ಎಚ್ಚರಿಕೆಯನ್ನು ಕೊಟ್ಟಿದೆ. 8
ಜಿಲ್ಲೆಗಳಲ್ಲಿ ಕೋವಿಡ್ ನಿಯಮಾವಳಿ ಮತ್ತಷ್ಟು ಟೈಟ್ ಮಾಡಲಿದ್ದು ಸಮಾವೇಶ, ಪ್ರತಿಭಟನೆ, ಮದುವೆಗೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 2 ತಿಂಗಳು ಪ್ರತಿಭಟನೆ, ಸಮಾವೇಶ, ಪಾರ್ಟಿಗೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಮದುವೆಗಳಲ್ಲಿ 500ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ. ಹಾಗೆ ಪ್ರತಿಭಟನೆಗೆ ಸದ್ಯಕ್ಕೆ ಅವಕಾಶ ಬೇಡ ಅಂತ ಹೇಳಿದ್ದಾರೆ ಸಚಿವ ಡಾಕ್ಟರ್ ಕೆ ಸುಧಾಕರ್. ತಾಂತ್ರಿಕ ಸಲಹಾ ಸಮಿತಿಯು ಸಲಹೆ ನೀಡಿದ್ದು ಸಿಎಂ ಜೊತೆ ಚರ್ಚಿಸಿ ಶೀಘ್ರವೇ ನಿರ್ಧಾರ ಪ್ರಕಟ ಮಾಡುವುದಾಗಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೋವಿಡ್ ಲಸಿಕೆ ಅಭಿಯಾನ ಚುರುಕುಗೊಂಡಿದೆ. ಲಸಿಕೆ ಕೇಂದ್ರಗಳ ಸಂಖ್ಯೆ 10 ಪಟ್ಟು ಹೆಚ್ಚಳವಾಗಿದ್ದು ನಾಳೆಯಿಂದ ರಾಜ್ಯದ 3,000 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ಪ್ರತಿದಿನ 1.5 ಲಕ್ಷ ಮಂದಿಗೆ ಲಸಿಕೆ ನೀಡೋ ಗುರಿಯಿದ್ದು ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ದೇಶದಲ್ಲಿ ಕೊರೋನಾ ಆರ್ಭಟ ಮತ್ತೆ ಹೆಚ್ಚಾಗ್ತಾ ಇದೆ. ಮಾರ್ಚ್ ಬಂದರೂ ಟೆನ್ಷನ್ ದೂರವಾಗಿಲ್ಲ. 8 ರಾಜ್ಯಗಳಿಗೆ ಕೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೋಂಕಿತರ ಮೇಲೆ ನಿಗಾ ಇಡಲು ಹೇಳಿದೆ. ಹಾಗೆಯೇ ಕೊರೋನಾ ಪರೀಕ್ಷೆ ಹೆಚ್ಚಳಕ್ಕೆ ಆದೇಶಿಸಿದೆ. ಮಹಾರಾಷ್ಟ್ರ, ಪಂಜಾಬ್ನಲ್ಲಿ ಭಾರೀ ನಿಗಾ ವಹಿಸಲಾಗಿದ್ದು ಪಂಜಾಬ್ನ 4 ಕಡೆ ಕರ್ಫ್ಯೂ ಹೇರಲಾಗಿದೆ. ಆರ್ಟಿಪಿಸಿಆರ್ಗಿಂತ ಪ್ರೋಟೀನ್ ಟೆಸ್ಟ್ ಉತ್ತಮ, ಕೊರೋನಾಗೆ ಮಾಸ್ ಸ್ಪೆಕ್ಟ್ರೋಮೀಟ್ರಿ ಪರೀಕ್ಷೆ ಸೂಕ್ತ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆ ವಿಜ್ಞಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ಟಿಪಿಸಿಆರ್ ಪರೀಕ್ಷೆಯು ಆರ್ಎನ್ಎ ಆಧಾರಿತ ಪರೀಕ್ಷೆಯಾಗಿದೆ. ಸೋಂಕಿತರ ಪ್ರೋಟೀನ್ನ ವೈರಾಣು ಬದಲಾವಣೆ ಮಾಡುತ್ತೆ. ಹೀಗಾಗಿ ಪ್ರೋಟೀನ್ ಟೆಸ್ಟ್ ಉತ್ತಮ ಅಂತ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆ ಕಾಳಗಿ ಸರ್ಕಾರಿ ಪ್ರೌಢಶಾಲೆಯ 15 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಿಂದ ಪೋಷಕರು, ವಿದ್ಯಾರ್ಥಿಗಳು ಶಾಲಾ ಆಡಳಿತ ಮಂಡಳಿಯಲ್ಲಿ ಆತಂಕ ಮನೆ ಮಾಡಿತ್ತು. ಆದರೆ ಕೋವಿಡ್ ಮರುವರದಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಇದರಿಂದ ಕೊರೋನಾ ಕಾರ್ಮೋಡ ದೂರವಾದಂತಾಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ರಥೋತ್ಸವಕ್ಕೆ ನಿರ್ಬಂಧ ಹೇರಿತ್ತು. ನಿರ್ಬಂಧದ ನಡುವೆಯೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕೊಟ್ಟೂರೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತೆ ಖ್ಯಾತಿ ಶುರು ಮಾಡಿದೆ. ಕಳಸಾ ನಾಲಾ ಕಾಮಗಾರಿಗೆ ಕಣಕುಂಬಿ ಬಳಿ ತಯಾರಿ ಮಾಡಲಾಗ್ತಾ ಇದೆ. ಸುಪ್ರೀಂನಿಂದ 3 ರಾಜ್ಯಗಳ ಜಂಟಿ ಪರಿಶೀಲನೆ ಸಮಿತಿ ರಚನೆ ಮಾಡಲಾಗಿದೆ. ಆದರೆ ಜಂಟಿ ಪರಿಶೀಲನಾ ಸಮಿತಿ ಕಣಕುಂಬಿಗೆ ಹೋಗಲು ಅಡೆತಡೆ ಎದುರಾಗಿದೆ. ಕಾಮಗಾರಿ ಸ್ಥಳಕ್ಕೆ ಸಮಿತಿ ಸದಸ್ಯರು ಬರದೆ ವಿಳಂಬವಾಗ್ತಾ ಇದೆ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಕ್ಷೇತ್ರ ಬದಲಾಯಿಸುತ್ತಾರಾ ಎಂಬ ಸುದ್ದಿ ಮೈಸೂರಿನ ಎಲ್ಲೆಡೆ ಹರಿದಾಡ್ತಾ ಇದೆ. ಟಿ. ನರಸೀಪುರ ಕ್ಷೇತ್ರ ಬಿಟ್ಟು ನಂಜನಗೂಡು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಸಿದ್ಧತೆ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ನಿರಂತರವಾಗಿ ನಂಜನಗೂಡಿನ ಕೆಲ ಪ್ರದೇಶಗಳಿಗೆ ಭೇಟಿ ನೀಡಿರೋ ಮಹದೇವಪ್ಪ ಪಕ್ಷದ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದಾರಂತೆ. ಉಡುಪಿ ಪೇಜಾವರ ಮಠದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ರಥಬೀದಿಯಲ್ಲಿರುವ ಪೇಜಾವರ ಮಠದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು. ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದ ದೊಡ್ಡ ಅನಾಹುತ ತಪ್ಪಿದೆ. ಪೂಜೆ ವಿಚಾರಕ್ಕೆ ಭಕ್ತನ ಮೇಲೆ ಹಲ್ಲೆ ನಡೆದಿದೆ. ಪೂಜಾರಿಯೇ ಮಚ್ಚಿನಿಂದ ಹಲ್ಲೆ ಮಾಡಿರೋ ಘಟನೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗ್ರಾಮದಲ್ಲಿ ನಡೆದಿದೆ. ಗೊಲ್ಲಾಳಮ್ಮ ದೇವಿ ಜಾತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಭಕ್ತ ಶೇಖರ್ ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ವೀಲಿಂಗ್ ಪುಂಡರ ಕಿರಿಕ್ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಕೊಡಗಿನಲ್ಲೂ ಇವರ ಹುಚ್ಚಾಟ ಜೋರಾಗಿದೆ. ಮಡಿಕೇರಿ ನಾಪೋಕ್ಲು ರಸ್ತೆಯಲ್ಲಿ ಯುವಕರು ವೀಲಿಂಗ್ ಪುಂಡಾಟ ಮಾಡಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸರಿ, ತುಂಬಾ ನಾಟಿ. ಅದಕ್ಕೆ ಅಲ್ವಾ ನಾಟಿ ಕೋಳಿ ತಿನ್ನೋದು. ನನಗೊಂದು ಪಾತ್ರೆ ನಾಟಿ ಕೋಳಿ ಸಾಬೇಕು ಸರ್. ನಾಳೆ ಬೆಳಿಗ್ಗೆ ಬಂದ್ಬಿಡು, ತಂಗಳು ಸಾರು ಉಳಿದಿದ್ರೆ ಹಾಕ್ಸ್ಕೊಂಡು ಹೋಗ್ಬಿಡು. ಇದೇ ಖುಷಿ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮಣಿಸಲು ಕಮಲಕಾಲಿಗಳು ರಣತಂತ್ರ ಹೂಡುತ್ತಿದ್ದಾರೆ. ಬಂಗಾಳಕ್ಕೆ ಭೇಟಿ ನೀಡಿರೋ ಪ್ರಧಾನಿ ಕೋಲ್ಕತಾದ ಬ್ರಿಗೇಡ್ ಗ್ರೌಂಡ್ನಲ್ಲಿ ಮೆಗಾ ರ್ಯಾಲಿ ನಡೆಸಿದ್ರು. ತಮಿಳುನಾಡಲ್ಲಿ ಚುನಾವಣೆ ಕಣ ರಂಗೇರಿದೆ. ಕನ್ಯಾಕುಮಾರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರ್ಜರಿ ರೋಡ್ ಶೋ ಮಾಡಿದ್ರು. ಈ ವೇಳೆ ಮಾತನಾಡಿದ ಅಮಿತ್ ಶಾ, ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿಕೂಟವು ವಿಜಯಶಾಲಿಯಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಡಿಎಂಕೆ ಜೊತೆ ಕಾಂಗ್ರೆಸ್ ಸೀಟು ಹಂಚಿಕೆ ಒಪ್ಪಂದ ಫೈನಲ್ ಆಗಿದೆ. 25 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಲಿದೆ. ಐಪಿಎಲ್ 2021 ಟೂರ್ನಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಏಪ್ರಿಲ್ 9ರಿಂದ ಆಟ ಶುರುವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ಸೆಣಸಾಡಲಿದೆ.
ಕಿಚ್ಚ ಸುದೀಪ್ರ ಕೋಟಿಗೊಬ್ಬ 3 ಬೆಳ್ಳಿ ಪರದೆ ಮೇಲೆ ಅಬ್ಬರಿಸೋಕೆ ಏಪ್ರಿಲ್ 29ರ ಮುಹೂರ್ತ ಫಿಕ್ಸ್ ಆಗಿದೆ. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರೋ ಕೋಟಿಗೊಬ್ಬ 3 ಚಿತ್ರದ ಮೇಕಿಂಗ್ ರಿಲೀಸ್ ಆಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗಾಗಿ ರಿಲಯನ್ಸ್ ಫೌಂಡೇಶನ್ ಹರ್ ಸರ್ಕಲ್ ಎಂಬ ಎಪಿಪಿ ಬಿಡುಗಡೆ ಮಾಡಿದೆ. ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಎಪಿಪಿ ಬಿಡುಗಡೆ ಮಾಡಿದ್ರು. ಮಹಿಳೆಯರ ಸಬಲೀಕರಣ ಹಾಗೂ ವಿಶ್ವದಾದ್ಯಂತ ಇರುವ ಮಹಿಳೆಯರ ನಡುವಿನ ಸೋದರತ್ವವನ್ನ ಬಲಗೊಳಿಸುವುದು ಇದರ ಉದ್ದೇಶ. ಪ್ರಪಂಚದಾದ್ಯಂತ ಇರುವ ಮಹಿಳೆಯರು ಹರ್ ಸರ್ಕಲ್ ಎಂಬ ಈ ಡಿಜಿಟಲ್ ವೇದಿಕೆಯಲ್ಲಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಆರ್ಥಿಕತೆ, ವ್ಯಕ್ತಿತ್ವ ವಿಕಸನ, ಸೌಹಾರ್ದ, ಸೌಂದರ್ಯ, ಫ್ಯಾಷನ್, ಮನರಂಜನೆ, ಸೃಜನಶೀಲತೆ, ಅಭಿವ್ಯಕ್ತಿ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಬಹುದು. I am delighted to invite you to join my Circle of Light. Welcome to hercircle.in, a digital platform for women. Our circle, her circle. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. ಬಿಎಸ್ವೈ 8ನೇ ಬಜೆಟ್ ಯಾರಿಗೆ ಏನೇನ್ ಕೊಡ್ತಾರೆ? ಯಾರಿಗೆ ತೆರಿಗೆ ಬರೆ? ಯಾರಿಗೆ ಬಿಗ್ ಬಂಪರ್? ರೈತರಿಗೆ, ಕಾರ್ಮಿಕರಿಗೆ ಗಿಫ್ಟಾ?